ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಗಾಯ್ಸ್, ಇವತ್ತು ನಾನೊಂದು ನಿಮಗೆ ಹೊಸದಾದ ಒಂದು ಬೆಂಡೆಕಾಯಲ್ಲಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗೊಜ್ಜು, ಗ್ರೇವಿ ಅಲ್ಲ, ಗೊಜ್ಜು ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿಗೆಲ್ಲ ಸೂಪರಾಗಿರುತ್ತೆ. ಅನ್ನಕ್ಕಂತೂ ಇದು ಬೆಸ್ಟ್. ಅದು ಹೇಗೆ ಮಾಡೋದು ಅಂದರೆ, ಎಳೆಯ ಬೆಂಡೆಕಾಯಿನ ತೊಗೊಬೇಕು ಗೈಸ್. ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಬೇಕು. ಅದನ್ನು ಆದಷ್ಟು ಚಿಕ್ಕದಾಗಿ ಚೆಕ್ ಮಾಡಿ ಕಟ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಮೇಲೆ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಒಳಗಡೆ ಫುಲ್ ಹುಳ ಇರುತ್ತೆ. ಅದಕ್ಕೋಸ್ಕರ ಒಂದೊಂದು ಬೆಂಡೆಕಾಯಿನೂ ಅಷ್ಟೇ ನೋಡಿ ನೀಟಾಗಿ ಕಟ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ಕಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಫುಲ್ ಬೆಂಡೆಕಾಯಿನ ನೀಟಾಗಿ ಈಕ್ವಲಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಟೊಮ್ಯಾಟೊ ಬೇಕಾಗುತ್ತೆ. ಹುಳಿ ಐಟಮ್ಸ್ಗೆಲ್ಲ ನಾವು ನಾಟಿ ಟೊಮ್ಯಾಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸುಮಾರು ಟೊಮೆಟೊನ ತೊಗೊಂಡು ಕಟ್ ಮಾಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಟೇಸ್ಟಿಗೆ. ನಾನು ಎಲ್ಲದರಲ್ಲೂ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ. ಅದಕ್ಕೋಸ್ಕರ ಒಂದು 1/2 kg ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿನ ಕಟ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಬೆಂಡೆಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿನೂ ಅಷ್ಟೇ ದಪ್ಪನೇ ಕಟ್ ಮಾಡಿ ಹಾಕೊಂಬೋದು. ಬೇಯಿಸ್ಬೇಕಾಗತ್ತೆ. ಸೊ ಎಲ್ಲ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಆಲ್ರೆಡಿ. ಅದಕ್ಕೋಸ್ಕರ ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು, ಚೂರು ಅರಿಶಿನ, ಮತ್ತು ಒಂದು ಸ್ವಲ್ಪ ಸಾಂಬಾರು ಪೌಡರ್, 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸಾಂಬಾರು ಪೌಡರ್, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಅಷ್ಟೇ ಸಾಕು. ಮತ್ತು ರುಚಿಗೆ ಎಷ್ಟು ಬೇಕಾಗ್ತದೆ ನೋಡಿ ಅಷ್ಟು ಉಪ್ಪು, ಮತ್ತು ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿದು ಹಾಕಬೇಕು. ಹಾಕ್ಬಿಟ್ಟು 1 ಗ್ಲಾಸ್ ಅಷ್ಟು ನೀರು ಹಾಕಿ 3-4 ವಿಷಲ್ಸ್ ಅದನ್ನು ಕೂಗಿಸ್ಕೊಳ್ಳೋಣ. ವಿಷಲ್ ಆದಮೇಲೆ ನೋಡಿ ಈ ಥರ ಬೆಂದಿರುತ್ತೆ. ಸೊ ನಾವು ಅದಕ್ಕೆ ನೆಕ್ಸ್ಟು ಮಸ್ಕೊಬೇಕು. ಮಸೋದಕ್ಕೋಸ್ಕರ ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನ ತೆಕ್ಕೊಳ್ಳೋಣ. ಆ ನೀರು ತೆಗ್ದಿಲ್ಲ ಅಂದರೆ ಏನಾಗುತ್ತೆ, ಮೇಲೆಲ್ಲ ಸಿಡಿಯುತ್ತೆ. ಅದಕ್ಕೋಸ್ಕರ ನೀರೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ಮಸಕೋಲ್ ತೊಗೊಂಡು ಚೆನ್ನಾಗಿ ಮಸ್ಕೊಬೇಕು. ಮಸ್ತಾದಮೇಲೆ ಅದು ನೀರೇನು ತೆಗ್ದಿರ್ತೀವಿ ಅದನ್ನು ಹಾಕಿ ಒಂದು ಕುದಿ ಕುದಿಸ್ಕೊಳ್ಬೇಕಾಗುತ್ತೆ. ಒಂದೇ ಕುದಿ, ಜಾಸ್ತಿನೆಲ್ಲ ಆಲ್ಮೋಸ್ಟ್ ಬೆಂದಿದೆ ಅಲ್ವಾ, ಅದಕ್ಕೋಸ್ಕರ ಜಸ್ಟ್ ಈಗ ಒಗ್ಗರಣೆ ಹಾಕೋಕ್ಕೋಸ್ಕರ ಒಂದು ಕುದಿ ಕುದಿಸ್ಕೊಂಡು ನೆಕ್ಸ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಬೇಕಾ ಬೇಡವಾ, ಸರಿ ಇದೆಯಾ ಅಂತ ಒಂದ್ಸರಿ ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಬೇಕು. ನಾನು ಎಲ್ಲ ಐಟಮ್ಸ್ ಚೆಕ್ ಟೇಸ್ಟ್ ಮಾಡಿದ್ರೆ ನಾನು ಅಡುಗೆನೇ ಮಾಡಲ್ಲ ಗೈಸ್. ತುಂಬ ಜನ ಹೇಳ್ತಾರೆ ಆ ಥರ ಎಲ್ಲ ಟೇಸ್ಟ್ ಮಾಡಬಾರ್ದು ಅಂತ. ಬಟ್ ನಾನು ಅದೆಲ್ಲ ಬಿಲೀವ್ ಮಾಡಲ್ಲ. ಟೇಸ್ಟ್ ಮಾಡಿನೇ ಮಾಡೋದು ನಾನು. ನೆಕ್ಸ್ಟ್ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಬೇಕು. ಯಾಕಂದರೆ ಅದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ. ಮತ್ತು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ. ಇಷ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಲಾಸ್ಟಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಟು ಈಟ್. ನೆಕ್ಸ್ಟ್ ಲಾಸ್ಟಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಗ್ರೇವಿ ರೆಡಿ ಆಗಿಬಿಡುತ್ತೆ. ನೆಕ್ಸ್ಟು ರೆಡಿಮೇಡ್ ರೊಟ್ಟಿ ಇತ್ತು, ಮಕ್ಕಳು ಕೇಳಿದ್ರು ಅಂದ್ಬಿಟ್ಟು ಬಿಸಿ ಮಾಡಿಕೊಡ್ತಾಯಿದ್ದೀನಿ ಅವ್ರಿಗೆ. ನನಗೆ ರೊಟ್ಟಿ ಗಿಟ್ಟಿ ಎಲ್ಲ ಇಷ್ಟ ಆಗಲ್ಲ ಗೈಸ್. ಅದಕ್ಕೋಸ್ಕರ ಅನ್ನದ ಜೊತೆ ಬೆಂಡೆಕಾಯಿ ಭರ್ತ ಹಾಕ್ಕೊಂಡು ನಾನು ಬ್ಯಾಟಿಂಗ್ ಮಾಡೋಕೆ ಕುತ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿ. ತಿಂದಿದ್ದರೆ ಆ ಟೇಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ತಿಂದೇ ಇರೋರು ಒಂದ್ಸರಿ ಟ್ರೈ ಮಾಡಿ. ಏನು ಆ ಥರ ಏನೂ ಇರಲ್ಲ, ಚೆನ್ನಾಗಿರುತ್ತೆ. ಅಂದರೆ ಲೋಳೆ ಥರ ಅಂತಾರಲ್ಲ, ಆ ಥರ ಏನೂ ಇರಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಅನ್ಬೇಕು ಗೈಸ್. ನನ್ನ ನೆನೆಸ್ಕೊತೀರ ಬೇಕಾದ್ರೆ ತಿನ್ನೋವಾಗ, ನೀವು ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದ್ಸರಿ ಟ್ರೈ ಮಾಡಿ. ಓಕೆ, ದೆನ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗಾಯ್ಸ್. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಗಾಯ್ಸ್. ಬಾಯ್ ಗಾಯ್ಸ್.